ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ಆರೋಪ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ NH ಕೋನರೆಡ್ಡಿ ಇದೀಗ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಗ್ಯಾರಂಟಿಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು, ಆದ್ರೆ ಇದರಲ್ಲಿ ಕೆಲವು ಬದಲಾವಣೆಯನ್ನ ತರಬೇಕು, ಪರಿಷ್ಕರಣೆಯನ್ನ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಷ್ಟೇ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ NH ಕೋನರೆಡ್ಡಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ರದ್ದು ಮಾಡಲಾಗ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳು ಕೇವಲ ಆರೋಪವನ್ನ ಮಾಡ್ತಾ ಇದೆ ಅಷ್ಟೇ. ಹಿಂದಿನ DCM ಈಗಿನ CM DK ಶಿವಕುಮಾರ್, ಅಂದಿನ CM ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಹಣ ಅನರ್ಹ ಫಲಾನುಭವಿಗಳಿಗೂ ತಲುಪುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ನಂತರ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ HM ರೇವಣ್ಣ ಅವರ ಸಲಹೆಯನ್ನ ಪಡೆಯಲಾಯಿತು. ಸಮಿತಿಯ ಸಭೆಯಲ್ಲಿ ಇನ್ನೊಂದು ಸಲ ಪರಿಷ್ಕರಣೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸಾವನ್ನಪ್ಪಿದ ಸಂಬಂಧಿಕರಿಗೆ ತೆರಿಗೆ ಪಾವತಿ ಮಾಡುವವರಿಗೆ ನೀಡಬಾರದು, ಯೋಜನೆಯಿಂದ ಅರ್ಹ ಫಲಾನುಭವಿಗಳು ವಂಚನೆ ಆಗಬಾರದು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಈಗಾಗಲೇ ಈ ಕುರಿತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸುಮ್ಮನೆ ಆರೋಪವನ್ನ ಮಾಡುವಂತದ್ದು ಸರಿಯಾದ ಕ್ರಮ ಅಲ್ಲ. ಈಗಾಗಲೇ CM DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯಾವುದೇ ಯೋಜನೆ ನಿಲ್ಲಿಸಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಅನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಜನರಿಗೆ ನಾವು ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ನಿಲ್ಸಂಗಿಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ ಹೇಳಾರ. ಆದ್ರೂ ಕೂಡ ನಮ್ಮ ಎಲ್ಲ ಸಚಿವರು ಕೂಡ ಹೇಳಾರ, ಪರಮೇಶ್ವರ್ ಸಾಹೇಬ್ರು. ಮತ್ತೆ ನಿಮ್ಗೆ ತೊಂದ್ರಿ, ನಾವೇನು ಗ್ಯಾರಂಟಿ ನಿಲ್ಸೇವೆ, ನಿಲ್ಸಂಗಿಲ್ಲ ಅಂತ 10 ಬಾರಿ ಹೇಳಿ. ಮತ್ತೆ ಪದೇ ಪದೇ ನೀವು ಪ್ರಶ್ನೆ ಮಾಡ್ತೀರಿ? ಕೊಡೋದು ನೋಡೇ ನಿಮ್ಗೆ ಸಂಕಟ ಆಗತ್ತೈತಿ. ನಾವು ಕೊಡ್ತೇವೆ. ಇವತ್ತು ಶಕ್ತಿ ಯೋಜನೆ, ನಾನು ನಿನ್ನೆ 3 ಹನುಮಪ್ಪಗೆ ಹೋಗಿದ್ದೆ, ಬಾಂತೇಶ ಕ್ರಾಂತೇಶ ಇದಕ್ಕೆ ಹೋಗು. ನೀವು ಆ ಹೆಣ್ಮಕ್ಳು ಬಂದದ್ದು ನೋಡಿದ್ರೆ ಹೊಟ್ಟೆ ತುಂಬೇಕು. ನಮಗೆ ಎಲ್ಲ ಬಸ್ಗಳು ಫುಲ್ಲಾಗಿ ಬಂದಿಳು. ಅಂಥವಕ್ಕೆ ಅವಕಾಶ ಇತ್ತನು ಹೋಗಕ್ಕೆ, ಜನರಿಗೆ ಖರ್ಚು ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಇತ್ತನು. ಇವತ್ತು ಕರೆಂಟ್ ಬಿಲ್ ಪ್ರತಿ ತಿಂಗಳ ನೀವು 10ನೇ ತಾರೀಕಿಗೆ ಕಟ್ತಾ ಇದ್ರೆ 5 ದಿವಸ ಕಟ್ ಮಾಡ್ತಿದ್ರು. ಇವತ್ತು ಯಾರು ಕರೆಂಟ್ ಕಟ್ ಮಾಡಲ್ಲ, ನಿಮ್ಗೆ ಫ್ರೀ ಆಗಿ ಬರ್ತೈತಿ. ಆಮೇಲೆ ಪ್ರತಿ ತಿಂಗಳ 2,000 ರೂಪಾಯಿ. ಎಂತೆಂಥ ತೊಂದರೆ ಇದ್ದಂಥ ಹೆಣ್ಮಕ್ಳು, ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ 2,000 ರೂಪಾಯಿ ಬರ್ತಕ್ಕಂಥ ದುಡ್ಡಿನಲ್ಲಿ ತಡಾಳ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಎಲ್ಲ